ಇವರೊಬ್ರು ಗೊತ್ತಾದ್ರು ಡಿ ವಿ ಅವ್ರು ಬರೀ ರಿವ್ಯೂಸ್ ಬಿಡಿ, ಅವರು ಸೂಪರ್ ಬೈಕ್ಸ್ ರಿವ್ಯೂಸ್ ಕೊಡೋದು ಮಾತ್ರನೇ. ದೊಡ್ಡದಾ ಎಲ್ಲಿದೆ? ಅಲ್ಲೆಲ್ಲ ದೊಡ್ಡದಿರುತ್ತೆ ಮೀನು. ಎಲ್ಲಿ ಅದಾ? ಇದಕ್ಕೆಲ್ಲ ನಿಂತ್ಕೊಂಡು ಓಡಿಸಿದ್ರೇ ಮಜಾ, ಕೂತ್ಕೊಂಡ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಸಿಗಲ್ಲ. ಸೊ ಹ್ಯಾಂಡ್ಲ್ ಬಾರು ತುಂಬ ಕೆಳಗಡೆ ಇದೆ, ಆದ್ದರಿಂದ ಬೆಂಡ್ ಆಗಬೇಕಾಗುತ್ತೆ. ಹ್ಯಾಂಡ್ಲ್ ಬಾರ್ ಸ್ವಲ್ಪ ದೊಡ್ಡದಾಗಿದ್ದರೆ ಫುಲ್ಲು ಸ್ಟ್ಯಾಂಡಪ್ ಆಗ್ಬೋದಾಗಿತ್ತು. ಏನಾದರೂ ಬುಲೆಟ್ ಗಾಡಿಯಲ್ಲಿ ಸ್ವಲ್ಪ ಟಫೇ. ಓಹೋ, ಆ ಗಾಡಿಯಲ್ಲೂ ಸ್ಟ್ಯಾಂಡಿಂಗು, ಹ್ಯಾಂಡ್ ಬಾರ್ ಎಲ್ಲೋ ಇದೆ, ಎಲ್ಲೋ ನಿಂತ್ಕೊಂಡಿದ್ದಾನೆ. ಈ ಪಾಯಿಂಟ್ ಆದಮೇಲೆ ಅಲ್ಲಿಂದ ಸ್ವಲ್ಪ ಟಫ್ ಆಗಿರುತ್ತೆ ಆಫ್ ರೋಡಿಂಗು. ಸೊ ಹಿಲ್ ಸ್ಟೇಷನ್ ಮೇಲೆ ಹತ್ತಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆದರೆ, ಈಗ ಡೌನ್ ಆಗೋದು ಇನ್ನೊಂದು ಎಕ್ಸ್ಪೀರಿಯೆನ್ಸು. ಸೊ ಇದು ಮೋಸ್ಟ್ಲಿ ಪಾರ್ಟ್ 2 ಆಗಿ ಡಿವೈಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದೇನೋ ನೀವು ನೋಡ್ತಾ ಇದ್ದರೆ ಪಾರ್ಟ್ 2 ಅಲ್ಲಿ ನೋಡ್ತಾ ಇರ್ತೀರ. ಪಾರ್ಟ್ 1 ಲೆಂತ್ ಜಾಸ್ತಿ ಆಯ್ತಲ್ಲ, ಆದ್ದರಿಂದ ಪಾರ್ಟ್ 2 ಆಗಿ ಡಿವೈಡ್ ಮಾಡಿದ್ದೀನಿ. ಅರ್ಧ ಟ್ಯಾಂಕ್ ಪೆಟ್ರೋಲ್ ಖಾಲಿ. ಸೊ ಇಲ್ಲಿಂದ ಮತ್ತೆ ಫುಲ್ಲು ಆಫ್ ರೋಡಿಂಗು. ಇಲ್ಲಿಂದ ನೋಡಿ ಹಿಂಗೆ ಕೆಳಗಡೆ ಹೋಗಬೇಕು. ಸೂಪರ್ ಮಸ್ತಾಗಿದೆ. ಈ ಆಫ್ ರೋಡಿಂಗಿಂದ ನನಗೆ ಧೈರ್ಯ ಬಂತು ಲದಾಖ್ ಸ್ವಿತಿ ಎಲ್ಲ ರೈಡ್ ಮಾಡೋಕ್ಕೆ. ಐ ಹೋಪ್ ಮುಂದೆ ಲದಾಖ್ ಹೋದಾಗ ಇಲ್ಲಿ ಮಾಡ್ತಾ ಇರುವಂಥ ಎಕ್ಸ್ಪೀರಿಯೆನ್ಸ್ ಎಲ್ಲ ಅಲ್ಲಿ ಯೂಸ್ ಆಗ್ಬೋದು. ಸೊ ಚೆನ್ನಾಗಿದೆ. ಇವನು ಹಿಂದೆ ಹೋಗ್ಬೇಕಂದ್ರೆ ಭಯ. ಇವನು ಸ್ಲೋ ಆಗಿ ಹೋಗ್ತಾನೆ, ಸಡನ್ ಅಂತ ಬ್ರೇಕ್ ಆಗಿಬಿಡ್ತಾನೆ. ಗಾಳಿಯಲ್ಲೇನೋ ಕಿತ್ಕೊಂಡ್ಬಿಟ್ಟಿದೆ, ಸೌಂಡ್ ಬರ್ತಾಯಿದೆ, ದಡಕ್ 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 ಅಂತ ಕೇಳಿಸಿರ್ಬೋದು ನೋಡಿ ನಿಮಗೆ. ಏನು ಬಿಚ್ಕೊಂಡಿದೆ ಏನೋ ಗೊತ್ತಿಲ್ಲ, ನೋಡೋಣ ಕೆಳಗಡೆ ಹೋಗ್ಬಿಟ್ಟು. ಹೋಗಪ್ಪ ನೀನು ಅಷ್ಟು ಸ್ಲೋ ಆಗಿ ಹೋದ್ರೆ ಹೆಂಗೆ ಹೋಗೋದು? ನಾನು ಬ್ಯಾಲೆನ್ಸ್ ಸಿಗಲ್ಲ ಗಾಡಿ ಇದು. ಓಹೋ ಸ್ಟ್ಯಾಂಡಿಂಗು. ಸೊ ಮೇಲೆ ನೋಡಿ ಹಸುಗಳನ್ನ ಬಿಟ್ಟಿದ್ದಾರೆ. ಸೊ ನೀನು ಹಂಗೋಗ, ನಾನು ಹಿಂಗೆ ಬರ್ತೀನಿ. ಅದೇ ಬೆಟ್ರಾಗಿತ್ತು. ಇದನ್ನ ಟಫ್ ಆಗಿದೆ ಇದು ನೋಡಿ. ಅದ್ರ ಮೇಲೆ ಕಲ್ಲುಗಳಿತ್ತು, ಅದೇ ಈಸಿಯಾಗಿತ್ತು. ಏನಪ್ಪ ಇದು ದಡಕು ಬುಡುಕು ಅಂತ ಬರುತ್ತೆ ಸೌಂಡು. ಸೊ ಇಂಥ ಜಾಗದಲ್ಲಿ ಡೌನ್ ಹಿಲ್ಸ್ಗೆ ಹೋಗ್ಬೇಕಾದ್ರೆ ಫುಲ್ ಕ್ಲಚ್ಚು ಹಿಡ್ಕೊಬಾರ್ದು. ಸೊ ಒಂದು ಹಾಫ್ ಕ್ಲಚ್ಚಲ್ಲಿ ಹಿಡ್ಕೊಳ್ಳಿ. ಫುಲ್ಲು ಫ್ರೀಯಾಗಿ ಹಿಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ಲು ಫ್ರೀಯಾಗಿ ಹೋಗುತ್ತೆ, ಗಾಡಿ ಅನ್ನೋದು ಬ್ಯಾಲೆನ್ಸ್ ಸಿಗಲ್ಲ. ಇಂಜನ್ ಲೋಡೆಲ್ಲ ಫುಲ್ಲು ಫ್ರೀ ಆಗಿಬಿಡುತ್ತಲ್ಲ, ಅದರಿಂದ ಒಂದು ಹಾಫ್ ಕ್ಲಚ್ ಹಿಡ್ಕೊಂಡು ಓಡಿಸಿ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ನನಗೇನು ಅಷ್ಟೊಂದು ಟಫಾಗಿ ಅನಿಸಿಲ್ಲ, ಈಸಿಯಾಗಿದೆ. ಫಸ್ಟು ಸ್ವಲ್ಪ ನೋಡಿದಾಗ ಭಯ ಅನಿಸ್ತು, ಆಗುತ್ತೋ ಇಲ್ಲೋ ಮಾಡೋಕ್ಕೆ ಆಫ್ ರೋಡಿಂಗ್ ಅಂತ. ಬಟ್ ಸ್ವಲ್ಪ ದೂರ ಬಂದಮೇಲೆ ಈಸಿ ಆಗೋಯ್ತು. ಅಷ್ಟೊಂದು ಸ್ಟಪ್ಪಾಗಿ ಏನು ಆಡಿಸಿಲ್ಲ ಆಫ್ ರೋಡಿಂಗು. ಸೊ ಜೀಪುಗಳಂತೂ ಬರ್ತಾನೇ ಇದ್ದಾವೆ. ಇವತ್ತು ಸಂಡೇ ಅಷ್ಟೊಂದು ರಶ್ ಏನಿಲ್ಲ, ನಾರ್ಮಲಾಗಿ ಅಷ್ಟೇ. ಯಾಕಂದರೆ ಸೀಸನ್ ಅಲ್ಲಲ್ಲ, ಸೀಸನ್ ಟೈಮಲ್ಲಿ ಮಾನ್ಸೂನ್ ಟೈಮಲ್ಲಿ ಬಂದರೆ ತುಂಬ ರಶ್ ಇರುತ್ತೆ. ಸೊ ಒಂದು ಫಾಸ್ಟಾಗಿ ಹೊಡಿಯೋಣ, ಅವನು ಆಗಲ್ಲ.
ಸೊ ಇಲ್ಲಿ ಸ್ವಲ್ಪ ಟಫ್ ಆಗಿದೆ. ಅವಾಗೆ ಬರಬೇಕಾದ್ರೆ ಇಲ್ಲೇ ಜೀಪು ಸಡನ್ ಅಂತ ಅಡ್ಡ ಬಂದುಬಿಡ್ತು ಬರಬೇಕಾದ್ರೆ. ಅಂದರೆ ಹೋಗ್ಬೇಕಾದ್ರೆ ಸ್ವಲ್ಪ ಈಜಿಯಾಗಿ ಹೋಗ್ತಾಯಿದೆ. ಹಂಪಲ್ಲಿ ಮಾತ್ರ ಸ್ವಲ್ಪ ಇಲ್ಲಿ ಡೇಂಜರೇ. ಅವಾಗ ಜೀಪ್ ಹತ್ರ ನಿಲ್ಲಿಸ್ಬಿಡ್ತಾ ಇದೆ ನನ್ನ ಗಾಡಿ. ನಿಲ್ಲಿಸಿದ್ರೆ ಪಕ್ಕ ಬೀಳ್ತಾ ಇದೆ. ಈ ಕಡೆ ನೋಡಿ ವ್ಯೂ ಮಾತ್ರ ಸೂಪರು. ಆ ಕಡೆ ತೋರಿಸ್ಕೊಂಡು ಮುಂದೆ ಎಲ್ಲಂದರೆ ಅಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಕಡೆ ಬೀಳ್ತೀನಿ. ಚೆನ್ನಾಗಿದೆ ಅಲ್ಲ. ಇದು ಮಾತ್ರ ಸೂಪರು. ಓಹೋ ಗಾಡಿ ಏನೋ ಡಮ ಸೌಂಡ್ ಬರ್ತಾಯಿದೆ. ಕ್ಲಚ್ಚನ್ನು ಹೋದಂಗೆ ಇದೆ ಗಾಡಿಯಲ್ಲಿ ಅನ್ಕೊತೀನಿ, ಏನಂತ ಗೊತ್ತಿಲ್ಲ. ಸೊ ಫ್ರಂಟು ರಿಯರ್ ಬ್ರೇಕು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಕ್ಲಚ್ ಅನ್ನೋದು ಫುಲ್ ಪ್ರೆಸ್ ಮಾಡ್ಕೋಬೇಡಿ, ಆಫ್ ಕ್ಲಚ್ಚಲ್ಲಿ ಇಟ್ಕೊಳ್ಳಿ. ಈಜಿಯಾಗಿ ಕರ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ಸ್ವಲ್ಪ ಮರಳು ಜಾಸ್ತಿ ಇದೆ, ಅದರಿಂದ ಸ್ವಲ್ಪ ಸ್ಲೋ ಹೋಗಬೇಕು. ಕಲ್ಲುಗಳ ಮೇಲೆ ಆದರೆ ಈಜಿಯಾಗಿ ಹೋಗ್ಬಿಡ್ಬೋದು. ಮರಳು ಜಾಸ್ತಿ ಇದ್ದರೆ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಪಿತಿಗೆ ಹೋದರೆ ಇದೇ ಥರ ರೋಡು, ಬಟ್ ಇದು ಕಮ್ಮಿ. ಇದು ಎಷ್ಟು ಒಂದು 5 ಕಿಲೋಮೀಟರ್ನೇ ಇದೆ ಅಷ್ಟೇ. ಸ್ಪಿತಿಯಲ್ಲಿ 80 ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ಇದೇ ಥರ ರೋಡು ಆಫ್ ರೋಡಿಂಗಲ್ಲಿ. ಇದೆಲ್ಲ ನಮಗೆ ಎಕ್ಸ್ಪೀರಿಯೆನ್ಸು. ಸ್ಪಿತಿಗೆ ಹೋಗ್ಬೇಕಾದ್ರೆ ಈಸಿ ಆಗುತ್ತೆ. ಸೊ ಡೈರೆಕ್ಟ್ ಸ್ಪಿತಿಯಲ್ಲಿ ಹೋಗ್ಬಿಟ್ಟು ಮಾಡಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ. ಇವಾಗ ಇಲ್ಲಿ ಮಾಡಿದ್ದೀವಲ್ಲ, ಸ್ಪಿತಿಗೆ ಹೋದರೆ ಆರಾಮಾಗಿ ಮಾಡ್ಬೋದು. ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ನಮಗೆ ಆಫ್ ರೋಡಿಂಗ್ ಮಾಡೋಕ್ಕೆ. ಸೊ ಇಲ್ಲೆಲ್ಲ ವ್ಯೂ ಪಾಯಿಂಟ್ಗಳಿದ್ದಾವೆ, ಬಟ್ ಏನು ನೋಡೋದು, ಅವಾಗಿಂದ ಒಂದೇ ಬೆಟ್ಟಗಳು ಒಂದೇ ಗುಟ್ಟಗಳು ನೋಡ್ತಾ ಇದ್ದೀವಿ. ಅಲ್ಲೇ ಸಾಕು ವ್ಯೂ ಪಾಯಿಂಟು. ಸೊ ಬೆಳಗ್ಗೆನೇ ಬಂದರೆ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಬಿಸಿಲಾದರೆ, ಈ ಟೈಮಲ್ಲಿ ಬಿಸಿಲಲ್ಲಿ ಬಂದರೆ ಸ್ವಲ್ಪ ಟೈರ್ಡ್ ಆಗಿಬಿಡ್ತೀವಿ. ಸೊ ನಿಮಗೆ ಗೋಪುರದಲ್ಲಿ ನೋಡ್ತಾ ಇರ್ತೀರಲ್ಲ, ನಿಮ್ಗೆ ಅಷ್ಟೊಂದು ಸ್ಟಪ್ಪಾಗಿ ಕಾಣಿಸೋಲ್ಲ. ಇದು ನಾರ್ಮಲಾಗೆ ಕಾಣಿಸುತ್ತೆ, ಬಟ್ ಲೈವಾಗಿ ನೋಡ್ತೀವಲ್ಲ, ಈ ಥರ ಇದೆಯಾ ಅಂದ್ಕೊತೀರ ನೀವು. ನೋಡಿ ಹೆಂಗಿದೆಯೋ. ಬುಲೆಟಲ್ಲಿ ಸ್ವಲ್ಪ ಕಷ್ಟನೇ ಆಫ್ ರೋಡಿಂಗ್ ಮಾಡೋದು. ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 10-15 ಸ್ಪೀಡಲ್ಲಿ ಬರ್ಬೋದು ಅಷ್ಟೇ ಬುಲೆಟಲ್ಲಿ. ಈಗ ನಾನು ಹೋಗ್ತಾಯಿದ್ದೀನಿ ನೋಡಿ, ಈ ಸ್ಪೀಡಲ್ಲಿ ಬರ್ಬೋದು ಬುಲೆಟಲ್ಲಿ. ಸೊ ಇಂಥ ಟೈಮಲ್ಲಿ ಪಂಚರ್ಗಳಾಗಬಾರ್ದು. ಮೊದಲೇ ನನ್ನ ಟೈರ್ಸು ವೀಕ್ ಇದೆ. ಸೊ ಎಕ್ಸ್ಪಲ್ಸಲ್ಲಿ ಆಫ್ ರೋಡಿಂಗ್ ಮಾಡ್ಬೋದು ಚೆನ್ನಾಗೆ, ಬಟ್ ಒಂದು ಪ್ರಾಬ್ಲಮ್, ಪಿಕಪ್ ಕೊಡಲ್ಲ ಗಾಡಿ. ಅದೇ ದೊಡ್ಡ ಪ್ರಾಬ್ಲಮ್. ನಮ್ಮ ಫ್ರೆಂಡ್ ಹತ್ರ ಇದೆ ಎಕ್ಸ್ಪಲ್ಸು, ಪಿಕಪ್ ಕೊಡಲ್ಲ. ಜೊರೋ ಅಂತ ಎಳಿತಾನೇ ಇರುತ್ತೆ ಗಾಡಿ ಅದು. ಐ ಥಿಂಕ್ ಎಂಡ್ ಆಯ್ತು ಅನ್ಕೊತೀನಿ. ಆಫ್ ರೋಡಿಂಗು ಇನ್ನೂ ಇದೆ. ಸೊ ಇಲ್ಲಿ ಬಂದು ಟಿಕೆಟ್ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿಗೆ ಎಂಡ್ ಆಯಿತು ಆಫ್ ರೋಡು. ಇಲ್ಲಿಗೆ ಬಂದರೆ ನೀವು ಜೀಪ್ಗಳು ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಗೆ ಬರಬೇಕಾಗುತ್ತೆ. ಸೊ ಪ್ಲಾನಿಂಗಲ್ಲಿ ಸ್ವಲ್ಪ ಚೇಂಜು. ಈಗ ಬಂದಿದ್ದ ರೋಡಲ್ಲಿ ಹೋಗ್ತಾಯಿಲ್ಲ. ಈಗ ನಾವು ಈ ಕಡೆ ಕೋಟೆ ಅಬ್ಬಿ ಫಾಲ್ಸ್ ಒಂದಿದೆ ಇಲ್ಲಿ, ಅದನ್ನು ನೋಡಿಕೊಂಡು ಇಲ್ಲಿಂದ ಹೋಗೋಣ. ಪೆಟ್ರೋಲ್ ಎಲ್ಲ ಖಾಲಿ ಆಗೋಯ್ತು. 280 ನೋಡಪ್ಪ. ಇದ್ಯಾವುದೋ ಒಂದು ಕಲ್ಲು ಮೇಲೆ ಏನೋ ಬಿದ್ದಿರೋದು. ಇದು ದೊಡ್ಡ ಕಲ್ಲೇ ಬಿದ್ದಿದೆ ಕೆಳಗಡೆಗೆ. ಅಲ್ಲಿದ್ದು ಅಲ್ಲಿಂದ ಕೆಳಗಡೆ ಬಿದ್ದಿರೋದು. ಸೊ ಇದನ್ನು ರೋಡ್ ರೆಡಿ ಮಾಡ್ತಾಯಿದ್ದಾರೆ ಈಗ.
ಬ್ರೋ ಕೋಟೆ ಅಬ್ಬಿ ಫಾಲ್ಸು ಹಿಂಗೆ ಹೋಗೋದಾ? ನೀವು ಅಲ್ಲೇನ ಹೋಗ್ತಾ ಇರೋದಾ? ಮ್ಯಾಪ್ ಹಾಕ್ರು. ಸೊ ಹಿಂಗೆ ಹೋಗ್ಬೇಕಾಗತ್ತೆ ಕೋಟೆ ಅಬ್ಬಿ ಫಾಲ್ಸ್ಗೆ. ನೀರು ಇಳಿದಿರ ನೋಡಿ, ಎಲ್ಲ ಒಣಗೋಗ್ತಾ ಇದೆ. ಮಾನ್ಸೂನಲ್ಲಿ ಬಂದರೆ ಇದೆಲ್ಲ ಫುಲ್ಲು ನೀರೇ ಇರುತ್ತೆ. ವಾತಾವರಣವೂ ಒಂಥರ ಚೆನ್ನಾಗಿರುತ್ತೆ. ಇಲ್ಲ ಯಾವುದೋ ಮನೆ ಇದೆ, ಒಂದು ಕೋಳಿಗಳು ನೋಡಿ ಎಷ್ಟು ದೊಡ್ಡದಾಗಿದ್ದಾವೆ. ಇದೇನಪ್ಪ ಇದು ಅಡ್ಡ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಬುಲ್ಡೋಜರು ಏನಾಗಿದೆ ಇದು? ಸಡನ್ ಬ್ರೇಕ್ ಮಾಡಿದ್ಯಾ? ಸಾರಿ, ಇಲ್ಲಿ ಮೇಲೆ ಹೋಗ್ಬೇಕಾಗಿತ್ತು, ಇದು ಆಗಿಲ್ಲ. ಇದ್ರ ಕೇಳಿ ಹಿಂದೆ ಹೋಗ್ಬಿಟ್ಟಿದೆ ನೋಡಿ ಇದು. ಇದನ್ನು ತೆಗಿಬೇಕಂದ್ರೆ ಹೆಂಗೆ ತೆಗಿತೀರೇನೋ. ನೀರು ತುಂಬ ಅಂದರೆ ತುಂಬ ಕಮ್ಮಿ ಇದೆ ಇಲ್ಲಿ ನೋಡಿ. ಇಲ್ಲಿ ಸ್ವಲ್ಪ ಹರಿತಾ ಇದೆ ನೀರು, ಕಮ್ಮಿ ಇದೆ ತುಂಬ. ಶಿವಮೊಗ್ಗದಿಂದ ಬಂದಿರೋದಂತೆ ಇವರು. 2 ಬೈಕು NS ಆಫ್ ರೋಡಿಂಗ್ ಡಬಲ್ ಇದ್ದಾರೆ. ಹೆಲ್ಮೆಟ್ ಹಾಕಿಲ್ಲ ಹಿಂದೆ ಇರೋರು 2 ಗಾಡಿಯಲ್ಲಿ ಹೆಲ್ಮೆಟ್ ಹಾಕಿಲ್ಲ. ಸೊ ಮುಂದೆ ಇರೋರು ಮಾತ್ರ ಹೆಲ್ಮೆಟ್ ಹಾಕಿದ್ದಾರೆ. ಸೇಫ್ಟಿ ಇಂಪಾರ್ಟೆಂಟ್ ಬ್ರೋ. ಫಸ್ಟು ನೀವು ಅಷ್ಟು ಲಾಂಗೆಲ್ಲ ಬರ್ತಾಯಿದ್ರಲ್ಲ, ಹೆಲ್ಮೆಟ್ ಯೂಸ್ ಮಾಡಿ. ಬೈಕ್ ರೈಡಿಂಗ್ ಏನಾದರೂ ಮಾಡಬೇಕಾದ್ರೆ ಫಸ್ಟು ಬೇಸಿಕ್ಕು ರೈಡಿಂಗ್ ಗೇರ್ಸು, ಗ್ಲೌಸಸ್ಸು, ಹೆಲ್ಮೆಟ್ಟು ಇವೆಲ್ಲ ಯೂಸ್ ಮಾಡಿ ಹಿಂಗೆ ಹೋಗಬೇಕು. ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲ ಫಾಲ್ಸ್ ಇದೆ, ಅವನು ಹೋಗ್ತಾ ಇದ್ದಾನೆ. ಇಲ್ಲಿ ಪಾರ್ಕಿಂಗ್ 10 ರೂಪೀಸ್ ಟಿಕೆಟ್ ತೊಗೊಂಡು ಇಲ್ಲಿಂದ ಹೋಗಬೇಕು ಫಾಲ್ಸ್ ಹತ್ರಗೆ. ದೊಡ್ಡದಾಗಿ ಏನಿಲ್ಲ ಫಾಲ್ಸು, ಚಿಕ್ಕ ಫಾಲ್ಸು ನೋಡಿ. ನೀರು ತುಂಬ ಕಮ್ಮಿ ಇದೆ. ನೀರೇನಾದರೂ ಜಾಸ್ತಿ ಇದ್ದರೆ ಅಲ್ಲಿ ಫ್ಲೋ ಆಗ್ತಾಯಿದೆಯಲ್ಲ, ಅದು ತುಂಬ ಅಲ್ಲಿಂದ ಅಲ್ಲೆಲ್ಲ ಫುಲ್ಲೆಲ್ಲ ಫ್ಲೋ ಆಗುತ್ತೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು, ಹಿಂಗೆ ಹತ್ರ ಹೋಗ್ಬಿಟ್ಟು ನೋಡ್ಬೋದು ಫಾಲ್ಸು. ಬಟ್ ನೀರೇನು ಜಾಸ್ತಿ ಇಲ್ಲ, ಕಮ್ಮಿ ನೀರು. ಸೊ ನೋಡಿ ಫಾಲ್ಸ್ ಏನೂ ಇಲ್ಲ, ನೀರೇ ಇಲ್ಲ. ಕೋಟೆ ಅಬ್ಬಿ ಫಾಲ್ಸ್ ಇದು. ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಇಲ್ಲಿ ಹೋಗ್ತಾ ಇದ್ದಾವೆ. ಇಲ್ಲಿ ದೊಡ್ಡದಾ? ಎಲ್ಲಿದೆ? ಅಲ್ಲೆಲ್ಲ ದೊಡ್ಡದಿರುತ್ತೆ ಮೀನು. ಎಲ್ಲಿ? ಅದಾ? ಮಂದಲ್ಪಟ್ಟಿಗೆ ಇಬ್ಬರಿಬ್ರು ಹೋಗಿದ್ರಾ? ಹೆಂಗಿತ್ತು? NS ಹೆಂಗಿತ್ತು? ಹಾಂ, ಸ್ಲೋ ಬರಬೇಕು. ಅದು ಹೊಸ ಗಾಡಿನ ಅದು? ಯಾವುದು ಇದಾ? ಅದೇ ಅದೇ ಹೊಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೈಲೆನ್ಸರಿ ಕಲ್ತಾಗತ್ತೆ ಅನ್ನೋದನ್ನು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಸಸ್ಪೆನ್ಷನ್ ಚೆನ್ನಾಗಿದೆ ಅಲ್ಲ ಅದರಲ್ಲಿ. ಇದು ಸ್ವಲ್ಪ ಹಾರ್ಡ್ ಸಸ್ಪೆನ್ಷನ್ ಇದು. ಬಟ್ ಓಡಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಫ್ ರೋಡಿಂಗ್ ಚೆನ್ನಾಗಿ ಮಾಡ್ಬೋದು. ಹೌದು, ಇದು ನನಗೆ ಒಂದು ಸರ್ವಿಸ್ಗೆ 7,000-8,000 ರೂಪಾಯಿ ಆಗುತ್ತೆ. ಹೌದಾ? ಎಷ್ಟು ಓಡಿಸಿದ್ದೀರಾ ಗಾಡಿ? BS6 ಹಿಮಾಲಯನ್. ಇದು ಆಫ್ ರೋಡಿಂಗ್ ಟೈರ್ಸ್ ಇವು ಕಂಪ್ನಿಯಿಂದ ಕೊಟ್ಟಿರೋದು. ಇವರೊಬ್ರು ಗೊತ್ತವರು DV ಅವ್ರು ಬರೀ ರಿವ್ಯೂಸ್ ಬಿಡಿ. ಅವರು ಸೂಪರ್ ಬೈಕ್ಸ್ ರಿವ್ಯೂಸ್ ಕೊಡೋದು ಮಾತ್ರನೇ ಜಾಸ್ತಿ. ಯೂಟ್ಯೂಬಲ್ಲಿ ಅವ್ರದ್ದೇ ಬ್ರೌಸ್ ಆಗುತ್ತಲ್ಲ. ಹಾಂ ಹೌದೌದು, ಅವ್ರದ್ದೆಲ್ಲ ಸೂಪರ್ ಬೈಕ್ಸು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾನೆ ಅಷ್ಟೇ.
ಪೊಲೀಸ್ ಅವ್ರು ನಿಲ್ಲಿಸಿದ್ರು. ಬಟ್ ನಮ್ಮನ್ನು ಅನ್ಕೊಂಡ್ವಿ, ಬಟ್ ನಮ್ಮನ್ನಲ್ಲ, ಕಾರ್ ಅವ್ರನ್ನ. ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಮಂಡಲ್ಪಟ್ಟಿ ನೋಡ್ಕೊಂಡು ಬಂದಾಯಿತು. ಇದು ಪಾರ್ಟ್ 2 ವೀಡಿಯೋ ನೋಡ್ತಾ ಇದ್ರಿ ಈಗ ನೀವು. ಇಲ್ಲಿಂದ ಡೈರೆಕ್ಟ್ ಇನ್ನು ಬೆಂಗಳೂರಿಗೆ ಹೋಗೋದೆ. ಸೊ ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕಾಗಲ್ಲ, ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ಲೇಸಸ್ ಮಾತ್ರ ರೆಕಾರ್ಡ್ ಮಾಡ್ತೀನಿ. ಸೊ ಈಗ ಊಟ ಮಾಡಿಕೊಂಡು ಇಲ್ಲಿಂದ ಬೆಂಗಳೂರಿಗೆ ಓಡೋದು. ಆಫ್ ರೋಡಿಂಗ್ ಟ್ರಯಲ್ಸ್ ಮಾತ್ರ ಮಸ್ತ್ ಇತ್ತು, ಸೂಪರ್ ಆಗಿದ್ರೆ ಸೂಪರ್ ಆಗಿತ್ತು. ಸೊ ಈಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ಈಗ ಊಟ ಮಾಡಿಕೊಂಡು ಡೈರೆಕ್ಟ್ ಬೆಂಗಳೂರಿಗೆ ಹೋಗೋದೆ. ಮಡಿಕೇರಿಯಿಂದ ಈಗ ಕುಶಾಲನಗರಕ್ಕೆ ಬಂದಿದ್ದೀವಿ. ಕುಶಾಲನಗರಿಂದ ರೋಡು ಚೇಂಜ್ ಮಾಡೋದಾ ಬೇಡ, ಇಲ್ಲ ನೆನ್ನೆ ಬಂದಿದ್ದು ರೋಡಲ್ಲೇ ಹೋಗೋದಾ ಒಂದು ಗೊತ್ತಿಲ್ಲ. ಸೊ ಈಗ ಸದ್ಯಕ್ಕಂತೂ ಹೋಗ್ತಾ ಇದ್ದೀನಿ. ಮುಂದೆ ಹಿರಿಯಾಪಟ್ಟಣ ಹತ್ರ ರೋಡ್ ಚೇಂಜ್ ಮಾಡ್ಕೋಬೇಕು ಅನ್ಕೊತೀನಿ ಮೋಸ್ಟ್ಲಿ. ಸೊ ಮುಂದೆ ಹೋಗ್ಬಿಟ್ಟು ನೋಡೋಣ ಎಲ್ಲಿ ಚೇಂಜ್ ಮಾಡೋಣ ರೋಡು ಅಂತ. ಏನಿದ್ರು ಕುಶಾಲನಗರ ಆಗಲಿ ಇದೆಲ್ಲ ನೋಡ್ಬೇಕಂತ ಹೇಳಿದ್ರೆ ನಮಗೆ ಮಾನ್ಸೂನೇ ಬೆಟ್ರು, ಚೆನ್ನಾಗಿರುತ್ತೆ. ಬೇಕಂತಲೇ ಚಮಕ್ ಕೊಡ್ತಾ ಇರೋದು. ನೋ ಹೆಲ್ಮೆಟ್ ಏನೂ ಇಲ್ಲ, ಬೇಕು ಅಂತಲೇ ಚಮಕ್ ಕೊಡ್ತಾ ಇದ್ದಾನೆ ನನಗೆ. ನೋಡ್ಕೊಳ್ಳಿ, ಅವ್ನು ಮತ್ತೆ ಬರ್ತಾನೆ ಹಬ್ಬಗಿಂತ ನನಗೆ ಅದೇ ಕೆಲಸ ಕೊಡ್ತಾ ಇದ್ದಾನೆ. ನಾನು ಹೇಳಿಲ್ಲ ಮತ್ತೆ ಬರ್ತಾನೆ ಅಂತ. ಬೇಕು ಅಂತಲೇ ಚಮಕ್ ಕೊಡ್ತಾ ಇರೋದು. ಅವಾಗಿಂದ ನೋಡ್ತಾ ಇದ್ದೀನಿ. ನನ್ನ ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡೇ ಇದ್ದೀನಿ, ಬಟ್ ಆನಲ್ಲಿಲ್ಲ. ಮತ್ತು ನೋಡಿದ್ರೆ ಆನ್ ಮಾಡಿದೆ. ನಾನು ಮುಂದೆ ಫಾಸ್ಟ್ ಆಗಲಿ ಅವ್ನು ಚುಯ್ ಅಂತ ಒಂದು 100-110 ಬರೋದು, ಚುಯ್ ಅಂತ ಹೋಗೋದು, ಮತ್ತೆ ಬ್ರೇಕ್ ಹಾಕೋದು. ಏನು ಹುಡುಗರ ಏನೋಪ್ಪ, ನಾವೇನು ರೇಸಿಂಗ್ ಮಾಡ್ತಾಯಿದ್ದೀವೇನೋ, ಯಾರು ಮುಂದೆ ಬರ್ತಾರೆ ಯಾರು ಹಿಂದೆ ಹೋಗ್ತಾರೆ ಅಂತ. ಸೊ ನನ್ನ ಮುಂದೆ ಆ ಥರ ಯಾರಾದರೂ ಡ್ರೈವಿಂಗ್ ಮಾಡಿದ್ರೆ ನಾನು ಸ್ಲೋ ಆಗಿಬಿಡ್ತೀನಿ, ನಾನೇ ನಿಧಾನಕ್ಕೆ ಹೋಗ್ತೀನಿ. ನಾನು ಜೋರಾಗಿ ಓಡ್ಸೋಕ್ಕೆ ಹೋದರೆ ಮತ್ತು ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಅದರಿಂದ ಬೈ ಚಾನ್ಸ್ ಏನೋ ಒಂದು ಅನಾಹುತ ಆಗಿಬಿಟ್ರೆ ಕಷ್ಟವಲ್ಲ. ಅದರಲ್ಲಿ ಬೇರೆ ಅವರು ಹೆಲ್ಮೆಟ್ ಹಾಕಿಲ್ಲ, ಗೇರ್ಸ್ ಇಲ್ಲ, ಏನೇ ಇಲ್ಲ. ಅಟ್ಲೀಸ್ಟ್ ಬೇಸಿಕ್ ಹೆಲ್ಮೆಟ್ ಆದರೂ ಹಾಕಬೇಕಲ್ಲ, ಅದನ್ನು ಹಾಕಿಲ್ಲ. ಅವ್ರ ಹತ್ರ ಸ್ವಲ್ಪ ದೂರ ಇರ್ತೀನಿ, ಹೋಗ್ರ ನೀವೇ ಏನೋ ಮಾಡ್ಕೊಡ್ರು ಅಂತ. ಸೊ ಟೈಮ್ ಬಂದು 4:15 ಆಗಿದೆ. ಈಗ ನಾವು ಮೈಸೂರಿಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಕರೆಕ್ಟಾಗಿ ಇನ್ನು 160 ಕಿಲೋಮೀಟ್ರ್ ಇದೆ ಬೆಂಗಳೂರು. ಸೊ ನಮ್ಮ ಏರಿಯಾಗೆ ಹೋಗ್ಬೇಕಂತ ಹೇಳಿದ್ರೆ 180 ಕಿಲೋಮೀಟ್ರ್ ಆಗುತ್ತೆ ಸರ್ಜಾಪುರಗೆ. ಸೊ ಹೋಗೋಷ್ಟೊಳಗಡೆ ಒಂದು 8 ಗಂಟೆ 8:15 ಆಗ್ಬೋದು. ಗೂಗಲ್ ಎಸ್ಟಿಮೇಟ್ ಟೈಮನ್ನು ಅಷ್ಟೇ ತೋರಿಸ್ತಾ ಇದೆ. ಇನ್ನೇನಿದೆ ಇಂಟ್ರೆಸ್ಟಿಂಗ್ ಆಗಿ ಹೇಳೋಕ್ಕೆ ನಿಮಗೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅನ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ, ಬಾಯ್ ಬಾಯ್.